ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪಿತಾಂಬರಜಿ ಬರೆದ ಹ್ಮ್ ವಿಚಾರ ಚಂದ್ರೋದಯ ಎನ್ನುವ ಗ್ರಂಥದ ಹ್ಮ್ 4ನೆಯ ಕಲಾ ಪ್ರಾರಂಭ. ಹೌದಲ್ರಿ? ಹೌದೌದು. ಚತುರ್ಥಕ. ಪ್ರಾರಂಭದಲ್ಲಿ ನಿಜಗುಣ ಶಿವಯೋಗಿಗಳು ಪ್ರತಿಯೊಂದು ಅಧ್ಯಾಯದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಶ್ರೀ ಗುರು ಶಂಭು ಲಿಂಗಾಯ ನಮಃ ಅಂತ ಹೇಳಿದಂತೆ ಈ ಗ್ರಂಥಕರ್ತರು ಓಂ ನಮೋ ಭಗವತೆ ಶಂಕರ ಆನಂದಾಯ ಅಂತ ಪ್ರಾರಂಭ ಮಾಡಿ ನಾನು ಪಂಚಕೋಶ ಅತೀತನು. ಯಾರು ಅಂದ್ರೆ ನಾನು ಅಂದ್ರೆ ಯಾರು ಅಂದ್ರೆ ನಾನು ಪರಮಾತ್ಮನು, ನಾನು ಆತ್ಮನು. ಈ 5 ಕೋಶಗಳಿಗೆ ಅತೀತನು ಅಂದ್ರೆ ದೂರವಾದವನು. ಕಾರಣ ಪಂಚಕೋಶಗಳಂದ್ರೇನು, ಪಂಚಕೋಶಗಳ ವಿಚಾರ ಮಾಡುವ ಅವಶ್ಯಕತೆ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡಿದಾಗ ಪಂಚಕೋಶಗಳನ್ನು ಅಂದ್ರೆ ಪಂಚ ಅಂದ್ರೆ 5, ಕೋಶಗಳು ಅಂದ್ರೆ ಅವೆಲ್ಲ ಬಟ್ಟೆಗಳಿದ್ದಂಗಂತ, ಹೊದಿಕೆಗಳಂತಾವು. ಆ ಪಂಚಕೋಶಗಳನ್ನು ವಿಚಾರ ಮಾಡುವುದರಿಂದ ಮೊದಲನೇ ನಮ್ಮ ನಿಜ ಸ್ವರೂಪದ ಪರಿಚಯ ನಮಗೆ ಉಂಟಾಗುತ್ತದೆ. ಎಂತಾಗ್ತದೆ? ನಮ್ಮ ನಿಜವಾದ ಸ್ವರೂಪ ಅಂತ. ಎರಡನೆಯದು, ಲೌಕಿಕ ವಿಚಾರದಿಂದ ಇಂಥ ಪ್ರಯೋಜನ ಆಗುವುದಿಲ್ಲ. ಲೌಕಿಕ ವಿಚಾರವಲ್ರಿ, ಬಟ್ಟೆ ವಿಚಾರ ಅವ, ಬಂಗಾರದ ವಿಚಾರ ಅದ, ಮತ್ತೆ ಊಟದ ವಿಚಾರ ಅದ, ನಿದ್ರೆ ವಿಚಾರ ಅದ, ಔಷಧದ ವಿಚಾರ ಅದ, ಆಸ್ತಿ ಅಂತಸ್ತು ಭೋಗ ಭಾಗ್ಯ ಎಲ್ಲವೂ ಕೂಡ ವಿಚಾರವನ್ನ ಮಾಡೋದ್ರಿಂದ ಪ್ರಯೋಜನವಿಲ್ಲ. ಯಾವುದರಿಂದ ಪ್ರಯೋಜನ ಅಂದ್ರೆ ಪಂಚಕೋಶಗಳನ್ನ ವಿಚಾರ ಮಾಡುವುದರಿಂದ ಪ್ರಯೋಜನ. ಅಲ್ಲದೆ ಇದು ತತ್ವಮಸಿ ಮಹಾವಾಕ್ಯದಲ್ಲಿನ ತ್ವಂಪದ ಶೋಧವಾಗಿದೆ. ಮತ್ತು ಮೂರನೆಯದಾಗಿ ಪಂಚಕೋಶಗಳು ನಾನು ಎಂಬುದಾಗಿ ತಿಳಿದುಕೊಂಡಿರುವ ಅಭ್ಯಾಸ ಅಥವಾ ಭ್ರಾಂತಿ ಅಥವಾ ತಪ್ಪು ತಿಳುವಳಿಕೆ ಹೋಗಬೇಕಾದರೆ ಈ ವಿಚಾರವು ಅತ್ಯಂತ ಅವಶ್ಯಕ ಅಂದ್ರು. ಈ ಪಂಚಕೋಶಗಳನ್ನ ವಿಚಾರ ಮಾಡೋದು ಅವಶ್ಯಕತೆ. ಯಾಕಂದ್ರೆ ಚಾಂದೋಗ್ಯ ಉಪನಿಷತ್ತಿನ ತತ್ವಮಸಿ ಮಹಾವಾಕ್ಯ ಇದು ತತ್ ತ್ವಮ್ಮು ಅಸಿ. ಆ 3 ವಾಕ್ಯಗಳ ಸಂಶೋಧನೆಯನ್ನು ಮಾಡಿದಾಗ ಈ ತೋರುವ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂತ ಈ ಆತ್ಮನ ಮೇಲೆ ಆರೋಪವಾದಂತ ಅನಿತ್ಯವಾದ ಕೋಶಗಳು, ಪಂಚಮಹಾಭೂತಗಳು ಆರೋಪವಾದಂತೆ ಪಂಚಕೋಶಗಳು ಕೂಡ ಆರೋಪದಿಂದ ಕೂಡಿವೆ ವಿನಃ ಅವು ನಿಜವಾದ ನಮ್ಮ ಸ್ವರೂಪ ಅಲ್ಲ.
ಇದರಿಂದ ಏನಾಗ್ತದ್ರಿ ಅಂದ್ರೆ ಅವಿಚಾರಣೆ ಕೃತೋ ಬಂಧ ವಿಚಾರಣೆ ನಿವರ್ತತೆ. ಅವಿಚಾರ ಅಂದ್ರೆ ಅಜ್ಞಾನದಿಂದ ಅಥವಾ ಅವಿವೇಕದಿಂದ ಪ್ರಾಪ್ತಿಯಾಗಿರುವ ಬಂಧದ ನಿವೃತ್ತಿಯು ಈ ಮರಣ ಮತ್ತು ಜನನ ಅನ್ನುವಂಥದ್ದು ನಿವೃತ್ತಿ ಆಗಬೇಕಾಗಿತ್ತು. ಅಂದ್ರೆ ಇದರ ಬಿಡುಗಡೆ ಆಗಬೇಕಾಗಿತ್ತು. ಅಂದ್ರೆ ವಿಚಾರ ಒಂದರಿಂದಲೇ ಸಾಧ್ಯ. ಇದು ವಿಚಾರ ಮಾಡೋದ್ರಿಂದ ಹೋಗೋದಮ್ಮ. ಈ ವಿಚಾರ ಮಾಡಿ ಬಂಧ ನಿವೃತ್ತಿ ಆಯ್ತಂದ್ರೆ ಸುಖದಿಂದ ಅಂದ್ರೆ ದುಃಖದಿಂದ ಬಿಡುಗಡೆ ಹೊಂದಬೇಕಾದರೆ ಆತ್ಮನನ್ನು ತಿಳಿಯಬೇಕು ಎಂಬುದಾಗಿ ವೇದಗಳಲ್ಲಿ ಪ್ರಮಾಣ ಉಂಟು. ಆತ್ಮ ವಿಚ್ಚೋ ಕಂತರತಿ ಎಂಬುದಾಗಿ. ಅಂದ್ರೆ ಆತ್ಮನ ವಿಚಾರವನ್ನೇ ಮಾಡಬೇಕು ಎಂಬುದಾಗಿ ಹೇಳಿದೆ. ಆದ್ದರಿಂದ ಆತ್ಮನ ಯಥಾರ್ಥ ಸ್ವರೂಪದ ಅರಿವು ಉಂಟಾಗಬೇಕಾದರೆ ಪಂಚಕೋಶಗಳನ್ನ ವಿಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಇದು ಬಹಳ ಮುಖ್ಯವಾಗಿದೆ ಅಂತ ಹೇಳಿದ್ರು ನೋಡ್ರಿ. ಆದರೆ ಆತ್ಮನ ಮಾತ್ರ ಪಂಚಕೋಶ ಅತೀತನು ಎಂದರೇನು? ಅಂದ್ರೆ ಬೇರೆಯಾಗಿದ್ದಾನೆ ಅಥವಾ ಸಾಕ್ಷಿಯಾಗಿದ್ದಾನೆ ಅಂತ ಹೇಳೋಕೆ ಕಾರಣ ಏನು ಅಂತಂದ್ರೆ ಆತ್ಮನು ಪಂಚಕೋಶ ಅತೀತನೆಂದರೆ ಪಂಚಕೋಶಗಳಿಂದ ಬೇರೆಯಾಗಿಯೂ ಪಂಚಕೋಶಗಳಿಗೆ ಅಸಂಗನಾಗಿಯೂ ಅಂದ್ರೆ ಪಂಚಕೋಶಗಳಲ್ಲಿ ಕೂಡದಾಗಿಯೂ ಕೂಡದವನಾಗಿಯೂ ಇರುವನು ಎಂದು ಅರ್ಥ. ಬೇರೆಯಾಗಿರುವನೆಂದರೆ ಜೀವನು ಬೇರೆಯಾಗಿರುವಂತಲ್ಲ. ಜೀವ ಪರಮಾತ್ಮನಿಗಿಂತ ಬೇರೆ ಅಂತ ತಿಳ್ಕೊಂಡಿವಲ್ರಿ. ಅದರಂತೆ ಪಂಚಕೋಶಗಳು ಜೀವನಂತೆ ಬೇರೆ ಆಗಿರುವಂತವು ಅಲ್ಲ. ಜೀವನು ಬೇರೆಯಾಗಿದ್ದರೂ ಸುಖ ದುಃಖಗಳನ್ನು ಅನುಭವಿಸ್ತಾನೆ. ದೇಹಕ್ಕಿಂತ ಜೀವನ ಬೇರೆ ಅಲ್ಲಮ್ಮ. ಆದ್ರೂ ಕೂಡ ದೇಹಕ್ಕೆ ಒದಗುವಂತ ಸುಖ ದುಃಖಗಳನ್ನ ಜೀವ ಅನುಭವಿಸುತ್ತಾನೆ. ಹೇಗೆಂದರೆ ಪಕ್ಕದ ಊರಿಗೆ ಹೋದ ಒಬ್ಬ ಮನುಷ್ಯನಿಗೆ ತನ್ನ ಮನೆಯಲ್ಲಿ ಏನೋ ಕೆಟ್ಟದ್ದಾಯಿತು ಎಂಬ ಸಮಾಚಾರ ತಿಳಿದರೆ ಅವನು ತನ್ನ ಮನೆಗಿಂತ ದೂರವಿದ್ದರೂ ದುಃಖ ಪಡುತ್ತಾನೆ. ಮನೆಗಿಲ್ಲಮ್ಮ, ಬೇರೆಯವ್ರಿಗೆ ಹೋಗ್ಯಾನ. ಆ ಮನೆಗಿಂತ ಬೇರೆಯಾಗಿ ಇದ್ದಂತವನಿಗೂ ಕೂಡ ತನ್ನ ಮನೆಯಲ್ಲಿ ಏನಾದರೂ ಒಳ್ಳೆಯದಾಯ್ತು ಕೆಟ್ಟದ್ದಾಯ್ತಂದ್ರೆ ಆತನು ಸುಖ ಮತ್ತು ದುಃಖವನ್ನು ಪಡುತ್ತಾನೆ. ಆದರೆ ಆತ್ಮನು ಈ ಪಂಚಕೋಶಗಳಲ್ಲೇ ಇದ್ದರೂ ತಾವರೆ ಎಲೆಯ ನೀರಿನಲ್ಲೇ ಇದ್ದರೂ ಅದಕ್ಕೆ ಅಂಟದೆ ಅಂತೆ ಇರುವನು ಅಂದ್ರು. ಈಗ ಮಳೆ ಬರ್ತದಲ್ಲಮ್ಮ, ಮಳೆ ಬಂದಾಗ ಎಲೆಗಳ ಮೇಲೆ ಬಿದ್ದಾಗ ಅದು ಮುತ್ತಿನಂತೆ ಎಲೆ ಮೇಲೆ ಇರ್ತಾವ. ಆದ್ರೆ ಆ ಎಲೆಗೆ ಅದು ಅಂಟಿದೆ ಏನಂದ್ರೆ ಅಂಟಿಲ್ಲ ಅಂತ. ಅಂಟಲಾರದ ಕಾರಣ ಅದು ಸ್ವಲ್ಪ ಹೊತ್ತಿನಲ್ಲಿ ಜಾರಿ ಕೆಳಗೆ ಬೀಳ್ತದೆ. ಗಾಳಿ ಬಿಟ್ಟಿತು ಸ್ವಲ್ಪ ಅಂದ್ರೆ
ನೀರಿನ ಮೇಲಿದ್ದಂತ ಹನಿ ಕೆಳಗೆ ಬೀಳ್ತದ ಅಂದ್ರೆ ಆ ಎಲೆಗೂ ಮತ್ತು ನೀರಿಗೂ ಸಂಗಾಗಿಲ್ಲ. ಆ ಎಲೆಗೆ ಅದು ಅಂಟಿಕೊಂಡಿಲ್ಲ ನೀರಂತ. ಅಂಟಿದ್ರೆ ಆ ನೀರು ಕೆಳಗೆ ಬೀಳಬಾರ್ದಾಗಿತ್ತು. ಬೀಳ್ತದಂದ್ರೆ ಎಲೆಗೆ ಅಂಟಿಲ್ಲ. ಅದರಂತೆ ಆಕಾಶದಲ್ಲಿ ಎಷ್ಟೇ ಮಳೆ ಸುರಿದರೂ ಅದು ನಿರ್ಲೇಪವಾಗಿರುವಂತೆ ಮೇಲಿಂದ ಮಳೆ ಸಾಕಷ್ಟು ಬಂದರೂ ಕೂಡ ಒಂದು ಹನಿ ನೀರನ್ನು ಕೂಡ ಅದು ಅಂಟಿಸಿಕೊಳ್ಳುವುದಿಲ್ಲ. ಆತ್ಮನು ಅಸಂಗನು ನಿರ್ಲೇಪನೂ ಆಗಿದ್ದಾನೆ. ಹೀಗಿರುವುದರಿಂದ ಆತ್ಮನು ಪಂಚಕೋಶ ಅತೀತನೆಂಬುದಾಗಿ ಹೇಳಿದೆ. ಅದಕ್ಕೆ ಆತ್ಮನು ಪಂಚಕೋಶ ಅತೀತ ಅಂತ. ಅದಕ್ಕೆ ನಮ್ಗೆ ಯಾವ ಸಂಬಂಧ ಇಲ್ಲ. ನಮಗೆ ಯಾವ ದೇಹನೂ ಸಂಬಂಧ ಇಲ್ಲ, ಪಂಚಕೋಶಗಳು ಸಂಬಂಧ ಇಲ್ಲ, 25 ತತ್ವಗಳು ಸಂಬಂಧ ಇಲ್ಲ. ಕೋಶ ಕೋಶ ಅಂತೇಳಿ, ಕೋಶ ಅಂದ್ರೆ ಏನು, ಯಾವ್ದಕ್ಕ ಕೋಶ ಅಂತ ಕರಿಬೇಕು ಅಂದ್ರೆ ಕೋಶಗಳೆಂದರೆ ಆವರಣಗಳು ಅಥವಾ ಚೀಲಗಳು. ಆವರಣ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಕಾಣಲಾರದಂತೆ ಮುಚ್ಚುವವು. ಯಾವುದು ಕಾಣಲಾರ್ದಂಗ ಮಾಡ್ತಾವ ಅವೆಲ್ಲ ಕೋಶ ಅಂತ ಕರೆದು. ಉದಾಹರಣೆ ಹೇಳ್ತಾರ ಅವ್ರೆ, ಓರೆಯು ಕತ್ತಿಯನ್ನು ಮುಚ್ಚಿರುವಂತೆಯೂ, ಓರೆ ಅಂದ್ರೆ ಈ ಖಡ್ಗವನ್ನ ಇಡುವಂತ ಒಂದು ಉಪಾಧಿ. ಈ ಪೊಲೀಸರಲ್ಲಿ SI ಅವರೆಲ್ಲ ಪಿಸ್ತೂಲು ರಿವಾಲ್ವರ್ ಹಾಕಿರ್ತಾರಮ್ಮ. ಆ ಬಂದೂಕೆ ಹೇಗಿದೆ ಅದೇ ಪ್ರಕಾರ ಚರ್ಮದ್ದು ಒಂದಿರ್ತವೆ. ಅದ್ರೊಳಗೆ ಇಟ್ಟಾಗ ಆ ಒಂದು ಬಂದೂಕನ್ನ ಅದು ಮುಚ್ಚುತ್ತವ. ಯಾವ ಕಾಣ್ಲಾರ್ದಂಗ್ ಮಾಡ್ತಾರಲ್ಲ ಚೀಲ ಮೇಲೆ, ಅದಕ್ಕೆ ಕೋಶ ಅಂತ. ಅಂದ್ರೆ ಕತ್ತಿಯನ್ನು ಮುಚ್ಚಿರುವ ಓರೆಯು ಕತ್ತಿಯ ರಕ್ಷಣೆ ಮಾಡ್ತದಂತ. ಅದ್ ಯಾಕ್ರಿ ಅವ್ರ ಟೊಂಕದಲ್ಲಿ ಆ ಬೆಲ್ಟ್ ಅಲ್ಲಿ ಆ ಚೀಲದಲ್ಲಿ ಇಡ್ತಾರಂದ್ರೆ ಬಂದೂಕಿಗೆ ರಕ್ಷಣೆ ಮಾಡತದಂತ. ಚೀಲನೇ ಬಂದೂಕಲ್ಲ, ಅದು ಬಂದೂಕನ್ನ ರಕ್ಷಣೆ ಮಾಡುವಂತ ಸಾಧನ. ಆದರೆ ಆತ್ಮನನ್ನು ಆವರಿಸಿರುವ ಪಂಚಕೋಶಗಳು ಆತ್ಮನನ್ನು ರಕ್ಷಣೆ ಮಾಡಿದರೆ ಅಧ್ಯಾಸವನ್ನು ಉಂಟು ಮಾಡಿ ಅಧೋಗತಿಗೆ ತೆಗೆದುಕೊಂಡು ಹೋಗಲು ಕಾರಣವೇನು ಅಂತ ಇಲ್ಲಿ ಮೇಲೆ ಬಿಟ್ಟಿದ್ದಮ್ಮ ನಾನು. ಸಿಪ್ಪೆಯು ಹುಣಸೆ ಹಣ್ಣನ್ನು ಮುಚ್ಚಿರುವಂತೆ. ಹುಣಸೆ ಹಣ್ಣು ಅಂತ ಇರುತ್ತಲ್ಲಮ್ಮ, ಅದ್ರ ಮೇಲೆ ಸಿಪ್ಪೆ ಇದೆ, ಅದ್ರ ಹಣ್ಣನ್ನು ಮುಚ್ಚದ ನೋಡ್ರಿ. ಅದ್ರ ರುಚಿ, ಅದ್ರ ಬಣ್ಣ ಎಲ್ಲವನ್ನೂ ಮುಚ್ಚಿದೆ ಅದು. ಅಂದ್ರೇನು, ಹುಣಸೆ ಹಣ್ಣಿಗೆ ಸಿಪ್ಪೆ ಆವರಣ ಮಾಡಿತು ಅಂದ್ರೆ ಅದು ಕೋಶ ಅಂದ್ರೆ ಅದಕ್ಕೆ. ಮತ್ತೆ ಕತ್ತಿಯನ್ನ ಕಾಣ್ಲಾರ್ದಂಗ ಮಾಡೋದಕ್ಕೆ ಓರೆ ಅಂತ ಕರ್ತಾರ. ಆ ಓರೆಗೆ ಅದಕ್ಕ ಆವರಣ ಅಂದ್ರು. ಇದರಂತೆ ಧನವನ್ನು ಪೆಟ್ಟಿಗೆಯು ಮುಚ್ಚಿರುವಂತೆಯೂ, ಬಹಳಷ್ಟು ಬಂಗಾರ ಒಡವೆಗಳು ಒಂದು ಪೆಟ್ಟಿಗೆಯಲ್ಲಿ ಇಟ್ಟಾಗ ನಮ್ಗೆ ಪೆಟ್ಟಿಗೆ ಕಾಣ್ತದ ವಿನ ಒಳಗಿರತಕ್ಕಂತ ಧನ ಕನಕ ಕಾಣಂಗಿಲ್ಲ. ಆ ಹಣವನ್ನ ಬಂಗಾರವನ್ನ ಕಾಣ್ಲಾರ್ದಂಗ ಮಾಡಿದ್ದು ಯಾವುದಂದ್ರೆ ಪೆಟ್ಟಿಗೆ. ಈ ಪೆಟ್ಟಿಗೆಯ ರೂಪ ಕೆಲಸವನ್ನ ಮಾಡುವಂತ ಪ್ರತಿಯೊಂದಕ್ಕೂ ಕೂಡ ಕೋಶ ಕೋಶ ಅಂತ ಕರೆದು, ಅಥವಾ ಆವರಣ ಅಂತ ಕರೆದು. ಈ ರೀತಿಯಾಗಿ ಈ ಪಂಚಕೋಶಗಳು ಧನವನ್ನ ಪೆಟ್ಟಿಗೆ ಮುಚ್ಚಿದಂತೆ ಹುಣಸೆಯ ಹಣ್ಣನ್ನ ಸಿಪ್ಪೆಯೂ ಮುಚ್ಚಿದಂತೆ
ಆ ಖಡ್ಗವನ್ನ ಓರೆಯು ಮುಚ್ಚದಂತೆ ಈ ಆತ್ಮನನ್ನ ಪಂಚಕೋಶಗಳು ಮುಚ್ಚಿಕೊಂಡಿವೆ. ಸ್ಪಷ್ಟ. ಪಂಚಕೋಶಗಳು ಮುಚ್ಚಿವೆ ಯಾವ್ದು ಆತ್ಮನನ್ನ. ಅದ ರೀತಿ ಈಗ ಒಂದು ಸಂಶಯ ಬಂತಲ್ಲ, ಕತ್ತಿಯನ್ನು ಮುಚ್ಚಿರುವ ಓರೆಯು ಕತ್ತೆಯ ರಕ್ಷಣೆ ಮಾಡ್ತಾವ, ಪಿಸ್ತೂಲ್ ರಕ್ಷಣೆ ಮಾಡ್ತಾವ ನಮ್ಮಲ್ಲಿ. ಮತ್ತೆ ಹುಣಸೆ ಹಣ್ಣಿನ ಮೇಲಿರುವಂತ ಸಿಪ್ಪೆ ಹಣ್ಣನ್ನ ಕೆಡಲಾದಂಗ ರಕ್ಷಣೆ ಮಾಡ್ತಾವ. ಮತ್ತ ಪೆಟ್ಟಿಗೆ ಏನ್ ಮಾಡ್ತದ, ಕಳ್ಳರಿಗೆ ಕಾಣಲಾರದಂತೆ ಬಂಗಾರವನ್ನ ಧನವನ್ನ ರಕ್ಷಣೆ ಮಾಡ್ತಾವ. ಆದರೆ ಆತ್ಮನನ್ನ ಆವರಿಸಿರುವ ಪಂಚಕೋಶಗಳು ಆತ್ಮನನ್ನು ಮುಚ್ಚಲ್ಲ 5 ಕೋಶ. ಆತ್ಮನನ್ನ ಇವೇ ರಕ್ಷಣೆ ಮಾಡಿದರೆ ಆತ್ಮನನ್ನ ಇವೇ ರಕ್ಷಣೆ ಮಾಡ್ತಾವ ಅಂತ ಹೇಳ್ಬೇಕರ್ತಮ್ಮ. ಆದರೆ ಅಧ್ಯಾಸವನ್ನುಂಟು ಮಾಡಿ ಅಧೋಗತಿಗೆ ಕರೆದುಕೊಂಡು ಹೋಗಲು ಕಾರಣವೇನು? ನಮ್ಮ ಆತ್ಮಜ್ಞಾನದ ಅರಿವು ಭ್ರಾಂತಿ ಆಗಲಾರ್ದಂಗೆ ರಕ್ಷಣೆ ಮಾಡಬೇಕಾಗಿತ್ತಲ್ಲ ಇವು. ಅವು ರಕ್ಷಣೆ ಮಾಡ್ತಾವ. ಆತ್ಮನ ಮೇಲೆ 5 ಕೋಶಗಳಾವಂದ್ರೆ ಆತ್ಮನ ಸ್ವರೂಪ ಜ್ಞಾನ ಏನದ ಅದು ನಾಶ ಆಗದಂತೆ ರಕ್ಷಣೆ ಮಾಡಬಹುದಿತ್ತಲ್ಲ ಅಂತ ಮಾಡಿಲ್ಲ. ಈಗ ನಮ್ಗ ಭ್ರಾಂತಿ ಆಗ್ಯದಲ್ಲ, ಅಭ್ಯಾಸ ಆಯ್ತಲ್ಲ. ಹೀಗೆ ಆಗಲು ಕಾರಣವೇನು? ಯಾವ ಕಾರಣ ಆಯ್ತಪ್ಪ ಅಂತಂದಾಗ ಉದಾಹರಣೆಯಲ್ಲಿ ಹೇಳಿದ ಕತ್ತಿಯು, ಉದಾಹರಣೆ ಹೇಳಿದ್ರ ಮೊದಲು ಆವರಣ ಅಂದ್ರೆ ಏನು, ಕೋಶಗಳಂದ್ರೆ ಏನು ಅಂತ. ಆ ಕತ್ತಿಯು ಜಡ, ಖಡ್ಗ ಜಡ ಅದಮ್ಮ. ಆ ಖಡ್ಗವನ್ನ ಇಡಲಿಕ್ಕೆ ಚರ್ಮದಿಂದ ತಯಾರಿಸಿದ ಚೀಲ ಕೂಡ ಜಡ ಅದ. ಹೌದಲ್ಲ? ಖಡ್ಗನೂ ಜ್ಞಾನ ಇಲ್ಲ, ಚೀಲಕ್ಕೂ ಚರ್ಮಕ್ಕೂ ಜ್ಞಾನ ಇಲ್ಲ ಅಂತ. ಆದುದರಿಂದ ಜಡವಾದ ಕತ್ತಿಯು ಓರೆಯನ್ನು ನಾನು ನನ್ನದು ಎಂದು ಅಭ್ಯಾಸ ಮಾಡಿಕೊಳ್ಳುವುದಿಲ್ಲ. ಅಲ್ಲಿ ಅಭ್ಯಾಸನೇ ಆಗದ, ಭ್ರಾಂತಿ ಆಗೋದಿಲ್ಲ ಅಂತ. ಯಾಕಂದ್ರೆ ಜಡವಾಗಿರ್ತಕ್ಕಂತ ವಸ್ತುಗಳಿಗೆ ಭ್ರಾಂತಿ ಆಗೋದಿಲ್ಲ, ಭ್ರಮೆ ಆಗೋದಿಲ್ಲ ಅಂತ. ಗಿಡಕ್ಕೂ ಎಂದು ಭ್ರಾಂತಿ ಆಗಿಲ್ಲ, ಕಲ್ಲಿ ಎಂದು ಭ್ರಾಂತಿ ಆಗದ ಅಂತ ಹೇಳಿಲ್ಲ. ಆ ಭ್ರಾಂತಿ ನಿವೃತ್ತಿಗಾಗಿ ಯಾವ ಗುರುಗಳಲ್ಲಿ, ಸಂತರಲ್ಲಿ, ಮಹಾತ್ಮರಲ್ಲಿ ಹೋಗಿಲ್ಲ. ಆ ಬಿಡುಗಡೆಗಾಗಿ ಪ್ರಯತ್ನ ಮಾಡಂಗಿಲ್ಲ ಅಂತ. ಯಾಕೆ ಅದು ಜಡ, ಇದು ಜಡ ಅಂತ. ಅದಕ್ಕೆ ಅಲ್ಲಿ ಅಭ್ಯಾಸ ಆಗುವುದಿಲ್ಲ ಅಂತ. ಆದರೆ ಜೀವನು ಚೇತನನಾಗಿರುವುದರಿಂದ, ಜೀವ ಹೇಗಿದ್ದಾನಂದ್ರೆ ಚೇತನ ಸ್ವರೂಪಿ, ಕಾರಣ ಪರಮಾತ್ಮ ಚೇತನ, ಇವನು ಕೂಡ ಚೇತನ ಸ್ವರೂಪ, ಜ್ಞಾನ ಆದವನಿಗೆ. ಈ ಪಂಚಕೋಶಗಳಲ್ಲಿ ನಾನು ನನ್ನದು ಎಂದು ಅಭ್ಯಾಸ ಹೊಂದುವುದರಿಂದ ಯಾರಿಗಮ್ಮ ಜೀವನಿಗೆ ಚೇತನದ ಜಡವಾದ ಪಂಚಕೋಶಗಳಲ್ಲಿ ನಾನು ನನ್ನದು ಎನ್ನುವ ಭ್ರಾಂತಿ ಆಗ್ಯದಂತ, ಭ್ರಮೆ ಆಗ್ಯದ. ಈ ಭ್ರಮೆ ಆದೋದ್ರಿಂದ ಈ ಜನನ ಮರಣ ರೂಪ ಸಂಸಾರ, ಸಂಸಾರಕ್ಕೆ ಏನಂತ ಕಲ್ತಮ್ಮ ಉಪನಿಷತ್ತುಗಳು, ವೇದಗಳು ಅಂದ್ರೆ ಜನನ ಮರಣ ರೂಪ ದುಃಖವೇ ಸಂಸಾರ. ಈ ಹೆಂಡ್ರು, ಇದು ಮಕ್ಕಳು, ತಂದೆ ತಾಯಿ, ಇವರೆಲ್ಲರ ಜೊತೆ ಇದ್ದದ್ದು ಸಂಸಾರ ಅಲ್ಲ, ನಿಜವಾದ ಸಂಸಾರ ಅಲ್ಲ. ಯಾಕಂದ್ರೆ ಜನನ ಮರಣ ರೂಪ
ಸಂಸಾರ. ಆ ಸಂಸಾರದಿಂದ ಅಧೋಗತಿಯನ್ನು ಹೊಂದಬೇಕಾಯಿತು. ಮೇಲೆ ಇರುವಂತ ನಾನು ಕೆಳಮುಖವಾಗಿ ನಾನು ಸುಖ ದುಃಖವನ್ನ ಅನುಭವಿಸಬೇಕಾಯ್ತು. ಹೇಗೆಂದರೆ ಕೋಶ ಆಕಾರ ಕೀಟವು ಮುಳ್ಳಿನಿಂದ ಗೂಡನ್ನು ಕಟ್ಟಿಕೊಂಡು ತಾನು ಅದರೊಳಗೆ ಸೇರಿಕೊಂಡು ತಾನೇ ತೊಂದರೆ ಪಡುವಂತೆ ಈ ಜೀವಾತ್ಮನು ಅಜ್ಞಾನದಿಂದ ಪಂಚಕೋಶಗಳಲ್ಲಿ ಬಂಧಿತನಾಗಿ ತೊಂದರೆ ಅನುಭವಿಸುತ್ತಾನೆ. ಹೇಗೆ ಅಂದ್ರೆ ಕೋಶ ಆಕಾರ ಕೀಟವು ಇದು ಮುಳ್ಳಿನಿಂದ ಒಂದು ಗೂಡನ್ನು ಕಟ್ತದಮ್ಮ. ನೀವು ಅವಾಗ ಅವಾಗ ಅಲ್ಲೆಲ್ಲಿ ಕಾಣ್ತಿರ್ತಾವ. ಆ ಹಲವು ಮುಳ್ಳುಗಳನ್ನು ತಂದು ಸರಿಯಾಗಿ ಜೋಡಿಸಿ ಆ ಗೂಡನ್ನ ಕಟ್ಟಿಗಿರ್ತದಮ್ಮ. ಆ ಮುಳ್ಳಿನ ಗೂಡನ್ನ ಕಟ್ಟಿ ತಾನೇ ಅದರೊಳಗೆ ಹೋಗ್ತದ. ಹೋಗಿ ಆ ಮುಳ್ಳಿನ ಚುಚ್ಚುವ ಬಾಧೆಯಿಂದ ತಾನೇ ತೊಂದರೆ ಪಡ್ತದ. ಮತ್ತೆ ಬೇರೆ ಯಾರನ್ನು ಮಾಡ್ಯಾರ ಅದಕ್ಕ ಅಂದ್ರೆ ಯಾರು ಮಾಡಿಲ್ಲ. ಹುಲಿಗೊಂದು ಬೋನ್ ಅಂತ ಹಾಕ್ತಾರ, ಪಕ್ಷಿಗಳಿಗೆ ಒಂದು ಬಲಿ ಅಂತ ಹಾಕ್ತಾರ. ಅವುಗಳಿಗೆ ಬಂಧನ ಮಾಡುವುದು ಸಹಜ ಇನ್ನೊಬ್ಬರಿಂದ. ಒಂದು ಜೀವಿಗೆ ಆ ಬೋನಿನಲ್ಲಿ ಹಾಕೋದು, ಬಲಿಯಲ್ಲಿ ಹಾಕೋದು ಒಬ್ಬ ಬೇರೆಯವನಿಂದ ಆ ಪ್ರಾಣಿಗಳಿಗೆ ಕಷ್ಟ ಆಗ್ತದೆ. ಆ ಪ್ರಶ್ನೆ ಬೇರೆ. ಆದ್ರೆ ಹುಳು ಮಾತ್ರ ಹಂಗಲ್ಲ, ತಾನೇ ಗೂಡು ಕಟ್ಟಿಕೊಂಡು ತಾನೇ ಸೇರಿ ತಾನೇ ಅದರಿಂದ ಬಿಡುಗಡೆ ಆಗುವ ತೊಂದರೆಯನ್ನು ಪಡುವಂತೆ ಈ ಜೀವಾತ್ಮನು ಅಜ್ಞಾನದಿಂದ ಪಂಚಕೋಶಗಳಲ್ಲಿ ಬಂಧಿತನಾಗಿ ಆ ಹುಳ ಹೇಗೆ ಬಂಧನವಾಗಿದೋ ಮುಳ್ಳಿನ ಗೂಡಿನಲ್ಲಿ, ಅದರಂತೆ ಜೀವಾತ್ಮನು ಅಜ್ಞಾನದಿಂದ ಅಂದ್ರು. ಆ ಅಜ್ಞಾನದಿಂದ ಅಧ್ಯಾಸದಿಂದ ಭ್ರಾಂತಿಯಿಂದ ಈ 5 ಕೋಶಗಳಲ್ಲಿ ಬಂಧಿತನಾಗಿದ್ದಾನೆ. ಪಂಚಕೋಶಗಳ ಹೆಸರೇನು ಅಂದ್ರೆ ನೋಡೋಣ. ಅನ್ನಮಯ, ಪ್ರಾಣಮಯ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಎಂಬುದಾಗಿ ಶ್ರೀ ಶಂಕರ ಆಚಾರ್ಯರು ಹೇಳಿರುತ್ತಾರೆ. ವಿದ್ಯಾರಣ್ಯ ಸ್ವಾಮಿಗಳು ಅನ್ನ, ಪ್ರಾಣ, ಮನ, ಕರ್ತ, ಭೋಕ್ತ ಎಂಬುದಾಗಿ ಹೇಳಿರುತ್ತಾರೆ. ಒಂದನೆಯದು ಅನ್ನಮಯ ಕೋಶ ಎಂದರೇನು? ಯಾಕೆ ಅನ್ನಬೇಕು ಅನ್ನಮಯ ಕೋಶ ಅಂತ? ಅನ್ನದ ಸ್ವರೂಪ ಅಥವಾ ಅನ್ನದ ವಿಕಾರ ಆಗಿರುವುದಕ್ಕೆ ಅನ್ನಮಯ ಕೋಶ ಒಂದು ಹೆಸರು ಅಂತ. ನಮ್ಮ ಅನ್ನದ ಸ್ವರೂಪ, ಅನ್ನ ಹೇಗೆ ಶಕ್ತಿಯನ್ನ ಕೊಡೋದು, ಮತ್ತೆ ಅನ್ನ ಅದು ವಿಕಾರ ಆಗ್ತದೆ. ಅನ್ನದ ಸ್ವರೂಪ ಅಂದ್ರೆ ವಿಕಾರ ಆಗದೆ ಅದು ಸ್ವರೂಪ ಅಂತ. ಈಗ ನಾವು ರಾತ್ರಿ ಊಟ ಮಾಡಿ ಬೆಳಗ್ಗೆ 10 ಗಂಟೆಗೆ ಮತ್ತೆ ಟಿಫಿನ್ ಬೇಕೆ. ಯಾಕಂದ್ರೆ ಅದು ವಿಕಾರ ಆಗ್ತದಂತ, ಕೆಟ್ಟ ಹೋಗ್ತದೆ. ಇದೇ ರೀತಿ ವಿಕಾರ ಆಗಿರುವುದಕ್ಕೆ ಅನ್ನಮಯ ಕೋಶ ಒಂದು ಹೆಸರು. ಸರಿ, ಇದಕ್ಕ ಆ ಅನ್ನಮಯ ಕೋಶ ಅಂತ ಹೆಸರು ಬರಲು ಕಾರಣವೇನು? ಬೇರೆ ಏನಾದ್ರು ಕರಿಬೋದಾಗಿತ್ತಲ್ರಿ? ಈ ಅನ್ನಮಯ ಕೋಶ ಅಂತ ಯಾಕೆ ಬಂತ ಹೆಸರು? ಇದಕ್ಕೆ ಕಾರಣ ಏನು ಅಂದ್ರೆ, ಪೈಂಗಲೋಪನಿಷತ್ತಿನಲ್ಲಿ ಈ ರೀತಿ ಹೇಳಿದೆ ಅಂದ್ರು. ಎಲ್ಲಿ ಕೊಟ್ರ ಪ್ರಮಾಣ?
ಪೈಂಗಳೋಪನಿಷತ್ತಿನಲ್ಲಿ ಈ ರೀತಿ ಪ್ರಮಾಣ ಇದೆ. ಏನಂತ ಶ್ಲೋಕ ಅಂದ್ರೆ ಅನ್ನ ರಸೇನೈವ ಭೂತ್ವ ಅನ್ನ ರಸೇನ ಅಭಿವೃದ್ಧಿಂ ಪ್ರಾಪ್ಯ ಅನ್ನ ರಸಮಯ ಪೃಥ್ವಿವ್ಯಾಂ ಯದ್ವಿಲೀಯತೆ ಸೋ ಅನ್ನಮಯ ಕೋಶಸ್ಥದೇವ ಸ್ಥೂಲ ಶರೀರಂ ಅಂತ ಕರೆದ್ರ ಮಂತ್ರದಲ್ಲಿ ಶ್ಲೋಕದಲ್ಲಿ. ಇದರ ಅರ್ಥ ಏನಂದ್ರೆ ಅನ್ನ ರಸೇನೈವ ಭೂತ್ವ, ಅನ್ನ ರಸದಿಂದಲೇ ಹುಟ್ಟಿ ಅನ್ನ ರಸದಿಂದಲೇ ಅನ್ನ ರಸೇನ ಅಭಿವೃದ್ಧಿ ಅಂತ ಹೇಳಿರಲ್ಲಮ್ಮ. ಆ ಅನ್ನ ರಸದಿಂದಲೇ ಹುಟ್ಟಿ ಅನ್ನ ರಸದಿಂದಲೇ ವೃದ್ಧಿಯಾಗಿ ಕೊನೆಗೆ ಅನ್ನ ರಸಮಯ ಪೃಥ್ವಿಯಲ್ಲಿ ಯಾವುದು ಲೀನವಾಗುವುದೋ ಅದಕ್ಕೆ ಅನ್ನಮಯ ಕೋಶವೆಂದು ಹೆಸರು ಬಂತು ನೋಡ್ರಿ. ಅಂದ್ರೆ ಅದೇ ಸ್ಥೂಲ ದೇಹವೆಂಬುದಾಗಿಯೂ ಹೇಳಿದ್ದಾರೆ. ಇದಕ್ಕೇನೆ ಸ್ಥೂಲ ದೇಹಕ್ಕೆ ಅನ್ನಮಯ ಶರೀರ. ಏಕೆಂದ್ರೆ ಇದು ಅನ್ನ ರಸದಿಂದಲೇ ಹುಟ್ಟದ, ಅನ್ನ ರಸದಿಂದ ವೃದ್ಧಿ ಆಗ್ತದ, ಕೊನೆಗೆ ಅನ್ನ ರಸಕ್ಕೆ ಕಾರಣವಾದ ಪೃಥ್ವಿಯಲ್ಲಿ ಲೀನ ಆಗ್ತದೆ. ಅದು ನಮಗೆ ಹೆಂಗ್ ಹೇಳ್ತಾರೆ ಅಂದ್ರೆ, ಮಾತಾಪಿತರು ತಂದೆ ತಾಯಿಯರು ಉಂಡಂತ ಅನ್ನವು ಇಲ್ಲಿ 30 ದಿನಗಳಲ್ಲಿ ಶುಕ್ಲ ರಜಗಳಾಗಿ ರಕ್ತವೀರ್ಯಗಳಾಗಿ ಒಂದು ಕಡೆ ಸಂಯೋಗವಾಗುವುದರಿಂದ ಬೇರೆ ಬೇರೆ ಆಗಿರುವಂತಹ ರಕ್ತವೀರ್ಯ ಒಂದು ಕಡೆ ಕೂಡುವುದರಿಂದ ತಾಯಿಯ ಗರ್ಭದಲ್ಲಿ ಮೊದಲು ಪಿಂಡವಾಗಿ ನಂತರ ಮಗುವಾಗಿ ಜನಿಸಿ ಆನಂತರ ಅಲ್ಲಿ ಹಾಲು ಅನ್ನರಸದಿಂದ ವೃದ್ಧಿ ಹೊಂದಿ, ಅನ್ನರಸದಿಂದ ದೇಹ ಆಗದಲ್ರಿ, ಮತ್ತೆ ಅದೇ ಅನ್ನ ರಸದಿಂದ ತಾಯಿ ಹಾಲು ಬಂದದ್ದು ಅನ್ನರಸದಿಂದಲೇ. ಮತ್ತೆ ಕೊನೆಗೆ ಆನಂತರ ಹಾಲು ಅನ್ನ ರಸದಿಂದಲೇ ವೃದ್ಧಿ ಹೊಂದಿ ಅಂದ್ರೆ ಬೆಳೆದು ಕಡೆಗೆ ಈ ಅನ್ನಮಯ ಕೋಶ ಅನ್ನಮಯ ಶರೀರ ಪೃಥ್ವಿಯಲ್ಲಿ ಲಯ ಆಗ್ತದೆ. ಆಗ್ತದೆ. ಆದ್ದರಿಂದ ಈ ಸ್ಥೂಲ ದೇಹಕ್ಕೆ ಅನ್ನಮಯ ಕೋಶ ಎನ್ನುತ್ತಾರೆ. ಇದಿಷ್ಟೇ ವ್ಯಾಖ್ಯಾನ, 3 ವ್ಯಾಖ್ಯಾನ. ಅನ್ನ ರಸದಿಂದ ಹುಟ್ಟಿರಬೇಕು, ಅದೇ ಅನ್ನ ರಸದಿಂದ ಬೆಳಿಬೇಕು, ಮತ್ತೆ ಅನ್ನ ರಸದಲ್ಲಿ ಅದು ನಾಶ ಆಗಬೇಕು. ಈ ಲಕ್ಷಣದಿಂದ ಯಾವುದು ತೋರ್ಯದಂದ್ರೆ ಸ್ಥೂಲವಾಗಿ ತೋರುವಂತ ಸಮಷ್ಟಿ ಮತ್ತು ವ್ಯಷ್ಟಿ ಜಗತ್ತು. ವ್ಯಷ್ಟಿ ಅಂದ್ರೆ ಪ್ರಪಂಚದಲ್ಲಿ ತೋರುವೆಲ್ಲವೂ ಕೂಡ ಅಷ್ಟೇ ರೀ, ನನ್ನ ದೇಹ ಕೂಡ ಅಷ್ಟೇ. ಮತ್ತೆ ಅನ್ನಮಯ ಕೋಶಕ್ಕೆ ಮತ್ತೊಂದು ಹೆಸರು ಏನು ಅಂದ್ರೆ, ಈ ಅನ್ನಮಯ ಕೋಶಕ್ಕೆ ಸ್ಥೂಲ ಶರೀರ ಅಥವಾ ಭೋಗಾಯ ತನ ದೇಹವೆಂದು ಹೇಳಿದೆ. ಅಂದ್ರೆ ಭೋಗತನು ಅಂತ ಕರೀತಾರಮ್ಮ. ಕಾರಣ ಕಣ್ಣಿಗೆ ಕಂಬದಂತೆ ಕಾಣುವುದರಿಂದ ಸ್ಥೂಲ ದೇಹವಂತಲೂ ಅನಂತ ಜೀವಿಗಳು ಮಾಡಿದ ಕರ್ಮ ಫಲ ಭೋಗಕ್ಕೆ ಸಾಧನವಾಗಿರುವುದರಿಂದ ಇದಕ್ಕೆ ಭೋಗಾಯತನ ದೇಹವೆಂದು ಹೆಸರು ಬಂದಿದೆ. ಭೋಗತನು ಅಂತ ಕರ್ತಾರಲ್ಲ. ಇದು
ಒಂದು ರೀತಿ ಗಿಡ ಮತ್ತು ಕಂಬ ಕಂಡಂತೆ ಕಾಣುವುದರಿಂದಲೂ ಮತ್ತು ಆಯಾ ಜೀವಿಗಳ ಹಿಂದಿನ ಜನ್ಮದ ಕರ್ಮಫಲ ಭೋಗಕ್ಕೆ ಇದು ಸಾಧನ ಆಗ್ಯಾನ. ಕೌದಿ ಹೊಲೆಕ ಸೂಜಿ ಸಾಧನವಾದಂತೆ ಕರ್ಮಫಲವನ್ನ ಉಣಲಿಕ್ಕೆ ಇದು ಭೋಗತನ ಅಂತ. ಈ ಶರೀರ ಮುಖಾಂತರವನ್ನೇ ಭೋಗಿಸಬೇಕು. ಈ ಸ್ಥೂಲ ಶರೀರ ಇದ್ದಿಲ್ಲಂದ್ರೆ ನಮ್ಮ ಕರ್ಮ ಫಲಗಳನ್ನ ನಾವು ಭೋಗಿಸಲಿಕ್ಕೆ ಸಾಧ್ಯ ಇದ್ದಿಲ್ಲ. ಅದಕ್ಕಾಗಿ ಸಕಲ ಜೀವಿಗಳಿಗೆ ಒಂದೊಂದು ಶರೀರ. ಯಾಕ್ರಿ ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಅಂಡಜ ಅನ್ನುವಂಥದ್ದು, ಸ್ವೇದಜ ಅನ್ನುವಂಥದ್ದು, ಈ ರೀತಿ 84 ಲಕ್ಷ ಜೀವರಾಶಿಗಳಲ್ಲಿ ಒಂದೊಂದು ಜೀವಿಗೆ ಒಂದೊಂದು ಪ್ರಕಾರದ ಸ್ಥೂಲವಾದ ದೇಹ ಅನ್ನು. ಕರಡಿಗೆ ಸ್ಥೂಲವಾದ ದೇಹ ಬೇರೆ, ಚೇಳಿಗೆ ಸ್ಥೂಲವಾದ ದೇಹ ಬೇರೆ, ಪಕ್ಷಿಗಳಿಗೆ ಸ್ಥೂಲವಾದ ದೇಹ ಬೇರೆ, ಮನುಷ್ಯರಿಗೆ ಸ್ಥೂಲವಾದ ದೇಹ ಬೇರೆ. ಯಾಕೆ ಈ ಸ್ಥೂಲ ದೇಹದ ವ್ಯತ್ಯಾಸ ಆಯ್ತು, ಬದಲಾವಣೆ ಆಯ್ತು ಅಂದ್ರೆ ಅವರವರ ಜೀವಿಗಳ ಕರ್ಮ ಫಲ ಬದಲಾವಣೆ ಇದ್ದಂತೆ ಆ ಕರ್ಮದ ಫಲವನ್ನ ಅವನು ಊಟ ಮಾಡಲಿಕ್ಕೆ ಆಯಾ ಸಾಧನವಾದ ಶರೀರಗಳೇ ಬೇಕು. ಇಲ್ಲಂದ್ರೆ ಊಟ ಮಾಡಕ್ ಸಾಧ್ಯ ಇಲ್ಲ, ಬರಂಗಿಲ್ಲ ಅವು. ಹಾಗಾಗಿ ಈ ಗಿಳಿಗೆ ಒಂದು ರೀತಿ, ಕಾಗೆಗೆ ಒಂದು ರೀತಿ, ಕೋಗಿಲೆ ಒಂದು ರೀತಿ, ಹುಲಿ ಕಡೆಗೆ ಒಂದು ರೀತಿ. ನೋಡ ಮಾಂಸವನ್ನ ಮಾಂಸ ಮಾರಾಟ ಮಾಡೋನು ಒಂದು ಕುರಿಯನ್ನ ಅಥವಾ ಒಂದು ಯಾವುದೇ ಪ್ರಾಣಿಯನ್ನ ಕೊಲ್ಲಬೇಕಾಗಿತ್ತು ಅಂತಂದ್ರೆ ಅವನಿಗೆ ಹರಿತವಾದ ಖಡ್ಗ ಬೇಕು. ಎಲ್ಲವನ್ನ ಅವೆಲ್ಲ ಚೂರು ಮಾಡಬೇಕು ಅಂದ್ರೆ ಅವನಿಗೆ ಹರಿತವಾದ ಖಡ್ಗ ಬೇಕು, ಸಾಧನ. ಆದರೆ ಈಗ ನಾವು ಹುಲಿ ಅಂತ ಕರ್ತೀವಿ, ಸಿಂಹ ಅಂತ ಕರ್ತೀವಿ, ಬೇರೆ ಬೇರೆ ಚಾನೆಲ್ ನೋಡಿದಾಗ ಅವು ಬೇಟೆಯಾಡುವಂತ ಸಂದರ್ಭದಲ್ಲಿ ಆ ಪ್ರಾಣಿಗಳನ್ನ ಅದರ ಒಳಗಿರ್ತಕ್ಕಂತ ರಕ್ತ ಮತ್ತು ಮಾಂಸವನ್ನ, ಚರ್ಮವನ್ನ ತಮ್ಮ ಹಲ್ಲಿನಿಂದಲೇ ಅವು ತೆಗಿತಾವ ನೋಡ್ರಿ. ಪ್ರಾಣಿಗಳ ಚರ್ಮವನ್ನ ಹಲ್ಲಿನಿಂದ ತೆಗೆದು ಬಾಯಿಯಿಂದ ಅವು ಸವಿತಾವ. ಅಂದ್ರೆ ಆ ಪ್ರಾಣಿಗೆ ಯಾಕೆ ಕೊಟ್ಟ ಅಂತದ್ದು ಅಂದ್ರೆ ಅದ್ರ ಕರ್ಮಫಲ. ಆ ಕರ್ಮಫಲಕ್ಕೆ ಅನುಗುಣವಾಗಿ ಆ ಶರೀರವನ್ನು ಹೆಚ್ಚಬೇಕಾಯ್ತು. ಒಟ್ಟಿನಲ್ಲಿ ಇದು ಸಾಧನ ಅಂತ ಹೇಳಿದ್ರಮ್ಮ. ಇದಕ್ಕೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಈಗ ನಾವ್ ಎಲ್ಲಿಯಾದ್ರೂ ಕೂಡ ಹೋಟೆಲ್ ಅಲ್ಲಿ ಹೋದಾಗ ಕೆಲವು ಪದಾರ್ಥಗಳನ್ನು ತಿನ್ನುವಾಗ ನಮಗ ಸ್ಪೂನ್ ಅಂತ ಕೊಡ್ತಾರೆ, ಚಮಚಗಳು ಕೊಡ್ತಾರಲ್ಲ ನಮ್ಗೆ. ಆ ಚಮಚಗಳು ಏನಂದ್ರೆ ಆ ಒಂದು ಯಾವ ಪ್ಲೇಟ್ ಅಲ್ಲೇ ಇರುವಂತ ಪದಾರ್ಥವನ್ನ ಬಾಯಿ ಮುಖಾಂತರ ನಾವು ಹೊರಗೆ ಹೋಗ್ಬೇಕು. ಚಮಚ ಏನ್ ಮಾಡ್ತಂದ್ರೆ ಸಂಪರ್ಕವನ್ನ ಕೂಡೋದಕ್ಕೆ ಒಂದು ಸಾಧನ ಅಷ್ಟೇ. ಆ ಸಾಧನ ಅಷ್ಟೇ ಅಲ್ಲ, ಮತ್ತೆ ಅದಂತೆ ದೇಹ ಕೂಟ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮ ಭೋಗಗಳೇನವ, ಕರ್ಮ ಭೋಗಕ್ಕ ಫಲಗಳೇನವ, ಆ ಸುಖ ದುಃಖವನ್ನ ಅನುಭವ ಪಡಿಸಲಿಕ್ಕೆ ಇದೊಂದು ಸಾಧನ ಅಷ್ಟೆ. ಅದಕ್ಕೆ ಇದು ಅನ್ನಮಯ ಕೋಶ ಅಂತ 2 ಪ್ರಕಾರ ಕರೀತಾರ ಅಂದ್ರು. ಮತ್ತೆ ಇಂಥ ಅನ್ನಮಯ ಕೋಶಕ್ಕೆ ನಾನು
ವಿಲಕ್ಷಣನು ಎಂಬ ವಿಷಯವನ್ನ ಹೇಗೆ ತಿಳಿಯಬೇಕು? ಅನ್ನಮಯ ಕೋಶನೇ ನಾನಂತ ಹೋಗೋದಾಗಿತ್ತಲ್ಲ, ನಾನು ಬೇರೆ ಅಂತ ಹೇಗೆ ತಿಳಿಬೇಕು ಅಂದ್ರೆ, ಅನ್ನಮಯ ಕೋಶವು ಉತ್ಪತ್ತಿ. ನೀನ್ ಯಾಕ ವಿಲಕ್ಷಣ ಅಂದ್ರೆ ಅನ್ನಮಯ ಕೋಶ ಉತ್ಪತ್ತಿ ಆಗ್ಯದ, ಮತ್ತ ನಾಶ ಆಗ್ತದ, ಮತ್ತೆ ಸದ್ಭಾವದಿಂದ ವಿಕಾರ ಆಗ್ತದ, ಮತ್ತೆ ಇದು ಮೊದಲು ತೋರಿಲ್ಲ. ಅಂದ್ರೆ ಹುಟ್ಟುವುದಕ್ಕಿಂತ ಮೊದಲು ಈ ಶರೀರ ತೋರಿಲ್ಲ, ತೋರದ ಇದ್ದು ಆಮೇಲೆ ತೋರುವುದಕ್ಕೆ ಉತ್ಪತ್ತಿ ಅಂತಲು. ಉತ್ಪತ್ತಿ ಅಂತ ಯಾಕಂತಾರಂದ್ರೆ, ಇಲ್ಲಿ ಗಿಡ ಹುಟ್ಟ್ಯದ ನೋಡ್ರಿ, ಇಲ್ಲಿ ಮನೆ ಹುಟ್ಟ್ಯಾವ ನೋಡ್ರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದಕ್ಕಿಂತ ಮುಂಚೆ ಅಲ್ಲಿ ಮನೆ ಹುಟ್ಟಿದ್ದಿಲ್ಲ ಅಂತ ಅರ್ಥ. ಹೌದಿಲ್ಲ? ಮೊದಲು ಮನೆ ಇದ್ದಿಲ್ಲ, ನಂತರ ಕಟ್ಟಿದ ಕಾರಣ ಅದಕ್ಕೆ ಉತ್ಪತ್ತಿ ಅಂತ ಕರಿತೀವಿ ನಾವು. ಅದರಂತೆ ಒಂದು ಗಿಡ ಅನ್ನುವಂಥದ್ದು ಇದ್ದಿಲ್ಲ, ಮೊದಲು ಇದ್ದಿಲ್ಲ, ಆಮೇಲೆ ತೋರ್ತದಂದ್ರೆ ಇದು ಉತ್ಪತ್ತಿ ಹುಟ್ಟದಂತ ಅರ್ಥ. ಅದಕ್ಕೆ ಜಗತ್ತಲ್ಲಿ ಎಲ್ಲದಕ್ಕೂ ಕೂಡ ಒಂದೇ ತಿಳಿದ್ರೆ ಎಲ್ಲವನ್ನೂ ಅದೇ ಪ್ರಕಾರ ತಿಳಿಬೇಕು. ಮತ್ತೆ ತೋರದಂತಾಗುವುದಕ್ಕೆ ನಾಶವಂತದ್ದು, ತೋರದಂತಾಗುವುದಕ್ಕೆ ನಾಶ ಅಂದ್ರು ನೋಡ್ರಿ. ಕಾಣಬಾರದು ಅಂದ್ರೆ ನಾಶ ಅಂದ್ರು. ಅರ್ಥ, ಈ ಅನ್ನಮಯ ಕೋಶವು ಜನಿಸುವುದಕ್ಕೆ ಮೊದಲು ತೋರುವುದಿಲ್ಲ, ಮೊದಲಿತ್ತಿನ ಇಲ್ಲ. ಮತ್ತೆ ನಾಶ ಅಂದ್ರೆ ಸತ್ತ ಮೇಲೆ ತೋರದಂತಾಗುತ್ತದೆ. ಪ್ರಾಣ ಹೋದ್ಮೇಲೆ ಇದು ತೋರ್ಲಾರ್ದಂಗ ನಾಶ ಆಗುತ್ತಲ್ಲ. ಆದ್ದರಿಂದ ಇದು ಕೂಡ ಉತ್ಪತ್ತಿ ನಾಶಗಳಿಂದ ಕೂಡಿದೆ. ಏನರ್ಥ ಆಯ್ತು ಈಗ? ದೇಹ ಉತ್ಪತ್ತಿ ನಾಶಗಳಿಂದ ಕೂಡಿದೆ. ಈ ದೇಹ ಯಾವುದಾದ್ರೆ ಯಾವುದು? ಅನ್ನಮಯ ಕೋಶದ್ದು. ಅದರಂತೆ ಘಟದಂತೆ ಕಾರ್ಯವಾಗಿದೆ, ಕೊಡದ ಕಾರ್ಯವಾದಂತೆ ಇದು ಒಂದು ಕಾರ್ಯವಾಗಿದೆ ಅಂತ ಅರ್ಥ. ಯಾವಾಗ ಕಾರ್ಯ ಆಯ್ತು ಅಂದ್ರೆ ಅದು ದೃಶ್ಯ ಆಗ್ತದೆ, ಕಣ್ಣಿಗೆ ಕಾಣ್ತದ ಮೇಡಮ್. ಕೊಡ ಆಗ್ಯದಂದ್ಮೇಲೆ, ಕೊಡ ಹುಟ್ಟಿದ್ಮೇಲೆ ಅದು ಕಣ್ಣಿಗೆ ಕಾಣ್ತಲ್ಲ. ಅದ್ರಂಗ ದೇಹ ಹುಟ್ಟಿದಂದ್ಮೇಲೆ ಇದಕ್ಕೆ ದೃಶ್ಯ ಕಾಣ್ತದಲ್ಲ. ಈಗ ದೃಶ್ಯ ಯಾವುದಾದಂದ್ರೆ ಅದು ಜಡ ಆಗಿರ್ತಾವಂತ. ದೃಶ್ಯ ಯಾವುದೇ ಇರಲಿ ಅದು ಜಡ ಆಗಿರೋ. ಆದ್ರೆ ನೀನು ವಿಲಕ್ಷಣ ಅಂತ ಹೇಗೆ ತಿಳ್ಕೊಬೇಕಂದ್ರೆ, ಆತ್ಮನಾದ ನಾನು ಉತ್ಪತ್ತಿ ಇಲ್ಲ, ಉತ್ಪತ್ತಿ ಇಲ್ಲದೆ ನಾಶ ರಹಿತನಾಗಿದ್ದೇನೆ, ನಾಶ ಇಲ್ಲ. ಮತ್ತು ದ್ರಷ್ಟನು ಚೇತನನು ಆಗಿರುವುದರಿಂದ ಇದು ನನ್ನದು ಅಲ್ಲ. ಕೊಡವನ್ನ ನೋಡುವವನು, ಕೊಡವನ್ನು ತಿಳಿಯುವವನು ಆಗಿರುವುದರಿಂದ ಅವನು ಕೊಡವಲ್ಲ. ಆತ ಕೊಡ ಆಗದ್ರೊಡಮ್ಮ. ಅದರಂತೆ ನಾನು ದೃಶ್ಯವಾದ ಶರೀರವನ್ನ ನೋಡುವಂತವನು, ಶರೀರ ಜಡವಾಗಿದ್ದರೆ ಚೇತನವಾಗಿರುವಂತವನು ನಾನು ಆಗಿರುವುದರಿಂದ ನನ್ನದು ಅಲ್ಲಿದು. ಯಾವ್ದ್ರೆ? ಅನ್ನಮಯ ಕೋಶ ನನ್ನದಲ್ಲ, ನಾನು ಇದಕ್ಕೆ ಬೇರೆಯಾಗಿದ್ದೇನೆ. ಹೇಗಂದ್ರೆ ಘಟ ದೃಷ್ಟ, ಘಟ ಭಿನ್ನ. ಅದಕ್ಕೊಂದೇ ಉತ್ತರ, ಬಹಳ ಉತ್ತರ ಇಲ್ಲ, ಒಂದೇ ಉತ್ತರ. ಈ ರೀತಿ ಅನ್ನಮಯ ಕೋಶವನ್ನು ತಿಳಿಯುವುದರಿಂದ ಆಗುವ ಪ್ರಯೋಜನವೇನು?
ಈಗೇನ್ ಹೇಳ್ತಾರಂದ್ರೆ ಈ ಅನ್ನಮಯ ಕೋಶ ಉತ್ಪತ್ತಿ ನಾಶ ಅಂತ ಏನ್ ಹೇಳಿ ಮೊದಲು ಇರೋದಿಲ್ಲ ಆಮೇಲೆ ತೋರ್ತದಂದ್ರಿ. ಆಮೇಲೆ ತೋರಿದ್ದು ಉತ್ಪತ್ತಿ ಆದವಿನ ನಾಶ ಆದವಿನ ನಾನು ಉತ್ಪತ್ತಿ ಇಲ್ಲ ನಾಶ ಇಲ್ಲ. ಯಾಕಂದ್ರೆ ನಾನು ಹುಟ್ಟಿದವನಲ್ಲ. ಇಂಥದ್ದೆಲ್ಲ ತಿಳಿಯುವುದರಿಂದ ಆಗುವ ಪ್ರಯೋಜನವೇ, ಲಾಭ ಏನು? ಅವಾಗ ಹೇಳ್ತಾರ ಉತ್ತರ ಅವರು, ಈ ಅನ್ನಮಯ ಕೋಶದ ಸ್ವರೂಪವನ್ನ ಅಂದ್ರೆ ಅದರ ಲಕ್ಷಣವನ್ನು ತಿಳಿಯುವ ಮೊದಲು ಇದೇ ನಾನು ಮತ್ತು ನನ್ನದು ಎಂದು ತಪ್ಪನ್ನ ತಿಳಿದುಕೊಂಡಿದ್ದೆವು. ಹಂಗೆ ತಿಳ್ಕೊಂಡಿದ್ದೇವಲ್ಲ ಇಲ್ಲಿವರೆಗೂ. ನಾನು ಹಂಗೆ ತಿಳ್ಕೊಂಡಿದ್ದೆ, ಮಂದಿ ಶರೀರನ ಹಾಗೆ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಆ ತಪ್ಪು ತಿಳುವಳಿಕೆ ಹೋಗಿ ಈಗ ಹೋಯ್ತಲ್ಲಮ್ಮ. ದೃಶ್ಯವಾಗಿ ಸ್ಥೂಲವಾಗಿ ತೋರುವ ಇದೇನಮ್ಮ ದೃಶ್ಯ ಅದ್ ನೋಡುತ್ತೆ. ಇದಕ್ಕೊಂದು ನಾಮರೂಪ ಅದಲ್ರಿ, ಗಿಡಕ್ಕೊಂದು ನಾಮರೂಪ. ಪ್ರತಿಯೊಂದು ಜೀವಿಗಳಿಗೆ ತನ್ನದೇ ಆದಂತ ಒಂದು ನಾಮ ಮತ್ತು ರೂಪವಾಗ್ಯದ. ಮತ್ತು ಇದು ಸ್ಥೂಲವಾಗಿದೆ ಅಂತ, ಸ್ಥೂಲವಾಗಿದೆ, ಇದು ತೋರ್ತದಂತಿದು. ಈ ರೀತಿ ತೋರುವ ಈ ಅನ್ನಮಯ ಕೋಶವು ನಾನಲ್ಲವೆಂತಲೂ ಇದರ ಧರ್ಮ ಏನಮ್ಮ ಅಂದ್ರೆ ದೇಹದ ಧರ್ಮ ಜನನ ಮತ್ತು ಮರಣಗಳ. ಸ್ಥೂಲ ದೇಹಕ್ಕ ಜನನ ಮರಣ ಮತ್ತು 6 ವಿಕಾರ ಅಂದ್ರು. ಅಸ್ಯತೆ ಜಾಯಿತೆ ವರ್ಧತೆ ಪರಿಣಮಿತೆ ಅಪಕ್ಷಯತೆ ವಿನಶ್ಯತೆ. ಈ 6 ರೀತಿಯಿಂದ ಹಾಲು ಕೆಟ್ಟು ಮೊಸರಾದಂತೆ ಇದರ ಲಕ್ಷಣ. ಆದರೆ ಇವು ನನಗಿಲ್ಲ. ಆತ್ಮನಾದ ನಿನಗೆ ಅವೇನೂ ಇಲ್ಲ. ನೀವು ಇಲ್ಲ. ಅದಕ್ಕೆ ದೇಹದಲ್ಲಿದ್ದ ಅಹಂಕಾರ ಮಮಕಾರಗಳು ಹೋದದ್ದೇ ದೊಡ್ಡ ಲಾಭ ಅಂದ್ರ. ಇಲ್ಲಿವರೆಗೂ ಈ ಸ್ಥೂಲ ದೇಹದ ಮೇಲಿದ್ದ ಅಹಂಕಾರ ಮತ್ತು ಈ ದೇಹದ ಮೇಲಿದ್ದ ಮಮಕಾರ ಅಥವಾ ಮೋಹ ಇದನ್ನ ಕಳೆದುಕೊಂಡಿದ್ದೇ ದೊಡ್ಡ ಪ್ರಯೋಜನ. ಇದಕ್ಕಿಂತ ದೊಡ್ಡ ಪ್ರಯೋಜನ ಯಾವುದಿಲ್ಲ. ಇದಕ್ಕೆ ಶ್ರೀ ಶಂಕರಾಚಾರ್ಯರು ನ ಅಹಂ ಜಾತ ಜನ್ಮ ಮೃತ್ಯು ಕುತೋ ಮೇ ಅವ್ರ ಶಬ್ದವನ್ನ ನಾನು ಈ ಸ್ಥೂಲ ದೇಹ ಅಲ್ಲವಾದ್ದರಿಂದ ನನಗೆ ಜನ್ಮ ಮತ್ತು ಮೃತ್ಯು ಎಲ್ಲಿದೆ ಚೇತರಾಚಾರ್ಯರು. ಅಲ್ಲೋ ಜನನ ಮರಣ ಅಂತ್ರಿ. ನಾನು ಜನನ ಹುಟ್ಟಿನೇ ಮರಣ ಸಾಯ್ತೀನಿ ಅಂತ ಅನ್ಬೋದು. ಈ ದೇಹ ನಾನಾಗಿದ್ರೆ ಈ ಜನನ ಮರಣ ಅಂತ ಇರ್ತದೋಪ. ದೇಹನೇ ನಾನಲ್ಲ ಅಂದ್ಮೇಲೆ ಈ ಜನನ ಜನ್ಮ ಮೃತ್ಯು ಎಲ್ಲಿ ಅವ ನನಗಂದ್ರ ಅವ ನನಗಿಲ್ಲ. ದೇಹ ನಾನಾಗಿದ್ರೆ ನನಗ್ ಬರ್ತದ್ದು. ದೇಹ ನಾನಲ್ಲ, ಅದಕ್ಕೆ ನನಗೆ ಸಾವು ಇಲ್ಲ, ಮರಣ ಇಲ್ಲ, ನನಗೆ ವಿಕಾರ ಇಲ್ಲ. ಮತ್ತೆ ನಾನು ಪುನಃ ಹುಟ್ಟವನು ಅಲ್ಲ ಅಂತ ಶಂಕರಾಚಾರ್ಯ ಹೇಳಿದ್ದಾರೆ ಅಂತ ಅಲ್ಲಿ ಏನು ಮಾಡಿದ್ರು ಒಂದು ಪ್ರಮಾಣವನ್ನು ಕೊಟ್ಟ, ಸಣ್ಣ ಪ್ರಮಾಣವನ್ನು. ಇನ್ನ ಎರಡನೆಯದಾದ ಪಂಚಕೋಶಗಳಲ್ಲಿ ಪ್ರಾಣಮಯ ಕೋಶ ಅನ್ನುವಂಥದ್ದು ಎರಡನೇ ಕೋಶ. ಇದನ್ನ ನಾಳೆ ದಿನ
ವಿಚಾರವನ್ನು ಮಾಡೋಣಮ್ಮ. ಆಯ್ತು ರೀ. ನೀವು ಆರಾಮ್ ಮಾಡ್ರಿ. ನಿನ್ನೆ ಹೋದ್ರಮ್ಮ ಬೆಂಗಳೂರಿಗೆ ಮೊನ್ನೆ? ನಿನ್ನೆ ರೀ. ಆಯ್ತು ಆರಾಮ್ ಮಾಡ್ರಮ್ಮ. ಆಯ್ತು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇನ್ನು